ಇಲ್ಲ ಬಂಧಿಸ್ತಾರಂತ, ಇನ್ನೂ ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಹಿ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ನಲಿ ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆ ನೋಡ್ತದೆ, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆ ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಬಜೆಟ್ಟು ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದಂಥ ಬಜೆಟ್ ಕೊಡ್ತಾರೆ. ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡರೇನೋ ಹೋಗಿ ಬಂದವರೇ ಅಂತ ಅದು ಪತ್ರಿಕೆಯಲ್ಲಿ ನೋಡಿ. ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರೂ ಮಾಡಿಲ್ಲ. ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರ್ಬೋದು, ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದು ಬಜೆಟ್ಟು, ದೇಶದ ಬಜೆಟ್ಟು. ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ 100 ಬಾರಿ ಹೇಳಿದ್ದೇನೆ, VIS ಇರ್ಬೋದು, ನಮ್ಮ HMT ಇರ್ಬೋದು, ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ. ಜನತಾ ಸಮಾವೇಶ ಒಂದು ಜನತಾ ದಳದ JDSನ ಶಕ್ತಿ ಪ್ರದರ್ಶನ ಜೊತೆಗೆ ಅಂತ ಅನ್ಕೊಂಡು ಇಲ್ಲಿ JDS ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ. ಇವತ್ತು ಹಾಸನ ಜಿಲ್ಲೆ ಬಹುಶಃ ಜನತಾ ದಳದ ಶಕ್ತಿಯನ್ನು ತುಂಬಿರ್ತಕ್ಕಂಥ ತಂದೆ ತಾಯಂದಿರ ಕ್ಷೇತ್ರ ಇದು. ಇದು ನಮ್ಮ ಪಕ್ಷಕ್ಕೆ ಒಂದು ಕರ್ಮಭೂಮಿ. ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನು ಹೊಸದಾಗಿ 2028 ವಿಧಾನಸಭೆ ಚುನಾವಣೆ ಇರ್ಬೋದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ, ನಮ್ಮ ಕುಟುಂಬ ಅಂದರೆ ಜನತಾದಳದ ಕುಟುಂಬ. ನಮ್ಮ ಕುಟುಂಬ ಅಂದರೆ ಬರೀ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ಮಕ್ಕಳದಲ್ಲ. ಜನತಾದಳದ ಕುಟುಂಬ ಏನಿದೆ, ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.